ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಾಕಷ್ಟು ದಂತಕಥೆಗಳನ್ನು ಕೇಳಿರ್ತಾ ಇದ್ವಿ. ಸಾವನ್ನು ಗೆಲ್ಲೋದಕ್ಕೋಸ್ಕರ, ಸಾವೇ ಬರದೇ ಇರೋದಕ್ಕೋಸ್ಕರ ಯಾವ್ಯಾವುದೋ ಕಾಲದ ಎಷ್ಟೋ ರಾಜ ಮಹಾರಾಜರುಗಳೆಲ್ಲ ಏನೆಲ್ಲ ಆಟ ಆಡಿದ್ರು ಅನ್ನೋದು ನಮಗೆ ಗೊತ್ತೇ ಇದೆ. ಅದು ರಾಮಾಯಣ ಮಹಾಭಾರತದ ಕಾಲದಿಂದಲೂ ಇಂದಿನ ಇತ್ತೀಚೆಗಿನ ಅಲೆಕ್ಸಾಂಡರ್ನ ಕಾಲದವರೆಗೂ ಸಾಕಷ್ಟು ಕಥೆಗಳನ್ನು ನಾವು ಕೇಳಿರೋದು ಸತ್ಯ. ಹಾಗೆ ಇಲ್ಲೊಂದು ಕಥೆ ಇದೆ. ಗ್ರೀಸ್ ದೇಶದಲ್ಲಿ ಒಬ್ಬ ಶಿಲ್ಪಿ ಇದ್ದ. ಆತನ ಶಿಲ್ಪ ನೈಪುಣ್ಯತೆ ಎಷ್ಟು ದೊಡ್ಡದಿತ್ತು, ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದು ದೂರದ ಊರಿನವರೆಗೂ ತಲುಪಿತ್ತು. ಆತ ಒಬ್ಬ ವ್ಯಕ್ತಿಯ ಮೂರ್ತಿ ಶಿಲ್ಪವನ್ನು ರಚಿಸಿದರೆ ಅದರ ಪಕ್ಕದಲ್ಲಿ ಯಾರಾದರೂ ಒಬ್ಬ ಜೀವಂತ ವ್ಯಕ್ತಿ ನಿಂತರೆ, ಉಸಿರಾಡದೆ ನಿಂತರೆ ನಿಜಕ್ಕೂ ಯಾವುದು ಮೂರ್ತಿ ಶಿಲ್ಪ, ಯಾರು ಜೀವಂತ ವ್ಯಕ್ತಿ ಅನ್ನೋದನ್ನು ಸುಲಭವಾಗಿ ಗುರುತಿಸೋದಿಕ್ಕೆ ಆಗ್ತಿರಲಿಲ್ಲ. ಅಷ್ಟು ಕಷ್ಟವಾಗ್ತಾ ಇತ್ತು. ಒಮ್ಮೆ ಆತನ ಮೃತ್ಯುವಿನ ಸಮಯ ಹತ್ತಿರ ಬಂತು. ಆತ ಯೋಚಿಸಿದ, ನಾನೇಕೆ ಮೃತ್ಯುವಿಗೆ ಮೋಸ ಮಾಡಬಾರದು ಅಂತ. ಆತ ತನ್ನ ಹೋಲಿಕೆಗೆ ಸಂಬಂಧಪಟ್ಟಂಥ 11 ಮೂರ್ತಿಗಳನ್ನು ಮಾಡಿದ. ಅವುಗಳ ನಡುವೆ ಆತ ಕೂಡ ನಿಂತುಕೊಂಡ. ಒಳಗೆ ಬಂದಂತಹ ಯಮಕಿಂಕರರು ಆತನ ಹತ್ತಿರ ಆತನದ್ದೇ 11 ರೂಪಗಳನ್ನು ಹೋಲುವಂತಹ ಉಳಿದ ಶಿಲ್ಪಗಳನ್ನು ನೋಡಿದರು. ಕಿಂಕರರಿಗೆ ಯಾರು ಜೀವಂತ ವ್ಯಕ್ತಿ, ಯಾವುದು ಮೂರ್ತಿ ಶಿಲ್ಪ ಅನ್ನೋದನ್ನು ಗುರುತಿಸೋದು ಸ್ವಲ್ಪ ಕಷ್ಟವಾಯಿತು. ಯಮಕಿಂಕರರು ಬಂದದ್ದು ಒಬ್ಬ ವ್ಯಕ್ತಿಗಾಗಿ. ಇಲ್ಲಿ ಇರೋದು 12 ಜನ. ಯಾರು ನಿಜವಾದ ವ್ಯಕ್ತಿ, ಯಾರನ್ನು ಕರೆದುಕೊಂಡು ಹೋಗಬೇಕು, ಯಾರನ್ನು ಬಿಡಬೇಕು ಅರ್ಥವೇ ಆಗಲಿಲ್ಲ. ಪುನಃ ಯಮಕಿಂಕರರು ಯಮಲೋಕಕ್ಕೆ ಹೋಗಿ ಯಮನ ಬಳಿ ಕೇಳಿದರು, ಸ್ವಾಮಿ, ನಾವು ಕಷ್ಟಕ್ಕೆ ಸಿಲುಕಿದ್ದೇವೆ. ಭೂಲೋಕದಲ್ಲಿ ಒಂದೇ ರೀತಿಯ 12 ಜನ ಒಟ್ಟಿಗೆ ಇದ್ದಾರೆ. ಇಲ್ಲಿ ಯಾರು ಅಸಲಿ, ಯಾರು ನಕಲಿ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ಅರ್ಥ ಆಗದೇ ಇದ್ದದ್ದಕ್ಕೆ ನಾವು ಅವರ ಪ್ರಾಣವನ್ನು ತೆಗೆದುಕೊಂಡು ಬರದೆ ಹಾಗೆ ಬಿಟ್ಟು ಬಂದಿದ್ದೇವೆ. ಏನು ಮಾಡಬೇಕು, ದಯವಿಟ್ಟು ನೀವೇ ಸಹಾಯ ಮಾಡಿ ಅಂತ ಕಿಂಕರರು ಯಮನ ಹತ್ರ ಕೇಳಿಕೊಂಡ್ರು. ಯಮ ಅದಕ್ಕೊಂದು ಉಪಾಯವನ್ನು ಮಾಡ್ದ, ಸೂತ್ರವನ್ನು ಹೇಳಿಕೊಟ್ಟ. ಇದನ್ನ ನೆನಪಿಡಿ ಕಿಂಕರರೇ, ಯಾವುದು ಅಸಲಿಯಾಗಿರುತ್ತದೋ ಅದನ್ನು ಹುಡುಕಬೇಕಾದರೆ ಈ ಸೂತ್ರವನ್ನು ಕಡ್ಡಾಯವಾಗಿ ಬಳಸಿ ಅಂತ ಹೇಳ್ದ. ಈ ಸೂತ್ರ ಕೇಳಿದ ಕಿಂಕರರು ಮೃತ್ಯುದೇವತೆಗಳಾಗಿ ಮತ್ತೆ ಭೂಲೋಕಕ್ಕೆ ಬಂದರು. ಅದೇ ಜಾಗಕ್ಕೆ ಅಲ್ಲಿ 12 ಮೂರ್ತಿಗಳು ಇದ್ದದ್ದನ್ನು ನೋಡಿ ಅಸಲಿಯಾದ ಮೂರ್ತಿಯನ್ನು ಕಂಡು ಹಿಡಿಯೋದಿಕ್ಕೆ ಈ ಸೂತ್ರವನ್ನು ಬಳಸಿದ್ರು. ಆ ಮೂರ್ತಿಗಳನ್ನು ನೋಡುತ್ತಾ ಮುಂದೆ ಸಾಗ್ತಾ ಇದ್ರು. ಇದ್ದಕ್ಕಿದ್ದಂತೆ, ಅಯ್ಯೋ ದೇವರೇ, ಎಲ್ಲ ಮೂರ್ತಿಗಳು ಸುಂದರವಾಗಿದೆ, ಆದರೆ ಈ ಒಂದು ಮೂರ್ತಿಯಲ್ಲಿ ಏನೋ ಒಂದು ಕೊರತೆ ತಪ್ಪಾಗಿ ಬಿಟ್ಟಿದೆಯಲ್ಲ ಅಂತ ಹೇಳಿದ್ರು. ತಕ್ಷಣ ಆ ಮೂರ್ತಿ ಶಿಲ್ಪಿಕಾರ ಹೊರಗೆ ಬಂದು ಕೇಳ್ದ, ಯಾವ ಮೂರ್ತಿ ಕೆಟ್ಟಿದೆ, ಎಲ್ಲಿ ತಪ್ಪಾಗಿದೆ, ದಯವಿಟ್ಟು ತಿಳಿಸಿ ಎಂದ. ಅಷ್ಟೇ ನೋಡಿ, ಸಿಕ್ಕಿಬಿದ್ದ. ಕಿಂಕರರು ಕೇಳಿದ್ರು, ಇದೇ ತಪ್ಪು ಅಂತ. ನಿನಗೆ ನಿನ್ನನ್ನು ಎಂದಿಗೂ ಮರೆಯೋದಿಕ್ಕೆ ಸಾಧ್ಯವಿಲ್ಲ, ಹೊರಗೆ ಬಾ. ಯಮರಾಜ ಹೇಳಿದ, ಯಾರಿಗೆ ತನ್ನನ್ನು ತಾನು ಮರೆಯೋದಿಕ್ಕೆ ಸಾಧ್ಯವಿಲ್ಲವೋ ಆತ ಸಾಯಲೇಬೇಕು. ಹಾಗೆ ಯಾರು ತನ್ನನ್ನು ತಾನು ಮರೆತಾನೋ ಆತ ಎಂದಿಗೂ ಅಜರಾಮರ, ಚಿರಸ್ಮರಣೀಯ. ಆತ ಎಲ್ಲರ ಮನದಲ್ಲಿ ಉಳಿತಾನೆ. ಆತನ ನೆನಪುಗಳು ಎಲ್ಲರ ಹೃದಯದಲ್ಲಿ ಉಳಿಯುತ್ತವೆ. ಆತನೇ ಅಜರಾಮರ ಅಂತ ಹೇಳ್ತಾನೆ. ಸ್ನೇಹಿತರೆ, ಈ ಕಥೆನ ಕೇಳಿ ನಿಮಗೇನನ್ಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ.